ಗ್ರೇಟರ್ ಬೆಂಗಳೂರಿನಲ್ಲಿ ಬರೀ ಗುಂಡಿಗಳದ್ದೇ ಕಾರುಬಾರ ಆಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂದರೆ ಜನ ಹೆದರ್ತಾ ಇದ್ದಾರೆ ರಸ್ತೆಗೆ ಇಳಿಯೋದಕ್ಕೂ ಕೂಡ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ನರಕ ದರ್ಶನವನ್ನ ಮಾಡಿಸ್ತಾ ಇದ್ದಾವೆ ಬೆಂಗಳೂರಿನ ಜನರಿಗೆ. ಒಂದು ಗುಂಡಿಗೆ ಬಿದ್ದಿದ್ದಕ್ಕೆ 1.5 ಲಕ್ಷ ರೂಪಾಯಿ ಖರ್ಚಾಗಿದೆ. ಬೈಕ್ ಮೇಲಿಂದ ಗುಂಡಿಗೆ ಮಹಿಳೆಯೊಬ್ಬರು ಹಾರಿ ಬೀಳ್ತಾರೆ. ಮಹದೇವಪುರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. 39 ವರ್ಷದ ಮಂಜುಳಾ ಎಂಬಂತಹ ಮಹಿಳೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. 1 ವಾರದ ಬಳಿಕ ಮಂಜುಳಾ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ. ಗುಂಡಿ ಆಕ್ಸಿಡೆಂಟ್ನಿಂದಲೇ 1.5 ಲಕ್ಷ ರೂಪಾಯಿ ಬಿಲ್ ಕಟ್ಟಿಬಿಟ್ಟಿದ್ದಾರೆ ಪಾಪ ಮಂಜುಳಾ ಅವರು. ಆಸ್ಪತ್ರೆಯ ಚಿಕಿತ್ಸೆಯ ವೆಚ್ಚವೇ 1.5 ಲಕ್ಷ ರೂಪಾಯಿ. ಯಾರದ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ. ಒಂದು ಹೊತ್ತಿನ ಕೆಲಸಕ್ಕೆ, ಒಂದು ಹೊತ್ತಿನ ಊಟಕ್ಕೋಸ್ಕರ ನಾವು ಕೂಲಿ ಮಾಡ್ಕೊಂಡು ಬದುಕ್ತೀವಿ. ಅಂಥದ್ರಲ್ಲಿ ಈಗ ರಸ್ತೆ ಗುಂಡಿಯಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗಿ ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ. ಇದೆಲ್ಲದಕ್ಕೂ ಕೂಡ ಸರ್ಕಾರವೇ ಹೊಣೆ ಅಂಥೇಳಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಈ ರೀತಿಯ ಹಲವು ಘಟನೆಗಳು ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಜನ ಓಡಾಡೋದಕ್ಕೂ ಕೂಡ ಹಿಂದೂ ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ. ಯಾಕೆಂದರೆ ಗುಂಡಿಗಳು ಅಷ್ಟರ ಮಟ್ಟಿನಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಅಧ್ವಾನ ಸೃಷ್ಟಿ ಮಾಡಿಬಿಟ್ಟಿದ್ದಾವೆ. ಆ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ಹಾಗಾಗಿಯೇ ಜನರು ಕೂಡ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ಆದಷ್ಟು ಬೇಗ ರಸ್ತೆ ಗುಂಡಿಗಳನ್ನು ಸರಿ ಮಾಡ್ರಪ್ಪ ಅಂಥೇಳಿ ಕೈ ಮುಗಿತಾ ಇದ್ದಾರೆ. ಗುಂಡಿಗಳ ನರಕ ಮುಂದುವರೆದಿದೆ. ಜನಸಾಮಾನ್ಯರು ಹೊರಗಡೆ ಬರಬೇಕು ವೆಹಿಕಲ್ಸ್ಗಳಲ್ಲಿ ಅಂತಂದರೆ ಭಯಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗುಂಡಿಗಳನ್ನು ತರಾತುರಿ ಮುಚ್ಚುತ್ತಾ ಇದ್ರೂ ಕೂಡ ಇನ್ನೂ ಗುಂಡಿ ಮುಕ್ತ ಆಗಿಲ್ಲ ನಗರ. ಈಗಾಗಲೇ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ರಸ್ತೆ ಗುಂಡಿಗೆ ಬಿದ್ದು ಓರ್ವ ಮಹಿಳೆ ತೀವ್ರ ತಲೆಗೆ ಪೆಟ್ಟಾಗಿದೆ. ಸಾವು ಬದುಕಿನ ಮಧ್ಯೆ ಹೋರಾಡಿ ಇದೀಗ ಡಿಸ್ಚಾರ್ಜ್ ಆಗಿದ್ದಾರೆ. ಆ ಮಹಿಳೆಯ ಮಗ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಏನಾಯಿತು ಅವತ್ತು ಘಟನೆ? ಸರ್, ಗಾಡಿಯಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರು ಸರ್. ಸಡನ್ನಾಗಿ ಗುಂಡಿ ಬಂತು. ಗುಂಡಿಯಲ್ಲಿ ಇಳಿಸಿದ ತಕ್ಷಣ ಅವರು ಹಿಂದೆಯಿಂದ ಬಿದ್ದು ತಲೆಗೆ ಏಟ್ ತಗಲಿ ಬ್ಲಡ್ಗಳೆಲ್ಲ ಕ್ಲಾತ್ ಆಗಿ 1 ವಾರ ಎಚ್ಚರಿಕೆನೇ ಇರಲಿಲ್ಲ ಸರ್. ಅವರು ಯಾರು ಮಾತಾಡ್ಸಿದ್ರು ಅಮ್ಮ ಅಮ್ಮ ಅಂತ ಬಿಟ್ಟರೆ ಕಣ್ಣು ಕೂಡ ಓಪನ್ ಮಾಡಿಲ್ಲ. ಅಷ್ಟು ಗಂಭೀರ ಸ್ಥಿತಿ ಕೊಟ್ಟೋಗಿತ್ತು ಸರ್. ಕೊನೆಗೆ ಮಾತ್ರೆ ಎಲ್ಲ ಇದು ಮಾಡಿ ರೀಸೆಂಟಾಗಿ ಡಿಸ್ಚಾರ್ಜ್ ಆಗ್ತಿದೆ ಸರ್. ಅಂದರೆ ಗುಂಡಿಗೆ ಬಿದ್ದೆ ಇಷ್ಟೆಲ್ಲ ಆಗಿದ್ದ ಅಥವಾ? ಸರ್ ಇಲ್ಲ ಸರ್, ಬೈಕಲ್ಲಿ ಹೋಗ್ತಾಯಿದ್ರು. ಜಸ್ಟ್ ಅವ್ನು ಗುಂಡಿಯಲ್ಲಿ ಎಗರಿಸಿದ್ದಷ್ಟೇ. ಎಗರಿಸಿದ್ದಕ್ಕೆ ಬಿದ್ದು ಹಿಂದೆಯಿಂದ ಬ್ಲಡ್ ಕ್ಲಾತ್ ಆಗಿದೆ. ಅದು ರ್ಯಾಪಿಡೋ ಬೈಕಲ್ಲಿ ಹೋಗ್ತಾಯಿದ್ದು ಸರ್ ಅಷ್ಟೇ. ಗುಂಡಿಯಲ್ಲಿ ಬಿದ್ದಿದ್ದು ಅವ್ನು ಜಸ್ಟ್ ಗುಂಡಿಯಲ್ಲಿ ಇಳಿಸಿ ಎಗರಿಸ್ದ ಅಷ್ಟೇ. ಹಿಂದೆ ಹಿಂಗೆ ಬಿದ್ದು ಬ್ಲಡ್ ಇದು ಕರೆಕ್ಟಾಗಿ ಬ್ಯಾಕ್ ಸೈಡೇ ಬ್ಲಡ್ ಎಲ್ಲ ಕ್ಲಾತ್ ಆಗಿದೆ. ಹೆಲ್ಮೆಟ್ ಹಾಕಿರಲಿಲ್ವ? ಹೆಲ್ಮೆಟ್ ಹಾಕಿರಿ ಸರ್. ಆಫ್ ಹೆಲ್ಮೆಟ್ ಕೊಟ್ಟಿದ್ರು. ಆಫ್ ಹೆಲ್ಮೆಟ್ ಹಾಕಿದ್ರು ಸರ್. ಆಫ್ ಹೆಲ್ಮೆಟ್ ಹಾಕಿ ಯಾವ ರೋಡಲ್ಲಿ ಬಿದ್ದಿರೋದು ಅವರು? ಮಹದೇವಪುರ ಬ್ರಿಡ್ಜ್ ಹತ್ರ ಸರ್, ಎಕ್ಸಾಕ್ಟಾಗಿ ಮಹದೇವಪುರ ಬ್ರಿಡ್ಜ್ ಹತ್ರ ಎಕ್ಸಾಕ್ಟಾಗಿ ಬಿದ್ದು ಅವರು ಫುಲ್ಲು ಮೈಂಡ್ ಹೆಂಗಾಗಿತ್ತಂದರೆ ನೀವು ಯಾರು ಬಂದು ಮಾತಾಡ್ಸಿದ್ರು ಏನು ಗುರುತೇ ಹಿಡಿತಾ ಇರಲಿಲ್ಲ ಸರ್. ಏನು ದೊಡ್ಡ ಗುಂಡಿನ ಸರ್? ಹಾಂ ಸರ್, ದೊಡ್ಡ ಗುಂಡಿನೇ. ಈ ಗುಂಡಿಗಳಿಗೆ ಬಿದ್ದು ಸುಮಾರು ಜನ ಜೀವ ಬಿಟ್ಟಿದ್ದಾರೆ, ಕೆಲವೊಬ್ರು ಪೆಟ್ಟು ಮಾಡ್ಕೊಂಡಿದ್ದಾರೆ. ಹಂಗಿದ್ರೂ ಮುಚ್ಚಲಿಕ್ಕೆ ಆಗ್ತಾ ಇಲ್ಲಲ್ಲ. ಈಗ ನಿಮ್ಮ ಚಿಕ್ಕಮ್ಮನ ಸ್ಥಿತಿ ನೋಡ್ತಾ ಇದ್ರೆ ಏನು ಅನ್ನಿಸ್ತಾ ಇದೆ ಸರ್ಕಾರದ? ಸರ್ಕಾರಕ್ಕೆ ನಾನು ಹೇಳೋದು ಇಷ್ಟೇ ಸರ್, ಗುಂಡಿಗಳು ಬೆಂಗಳೂರಲ್ಲಿ ಸುಮಾರಿದೆ ಸರ್. ಜನ ಎತ್ತಿಟ್ಕೊಬೇಕು ಫಸ್ಟು. ಅವ್ರ ಕಣ್ಣು ಮುಂದೆನೇ ಗುಂಡಿಗಳು ಕಾಣಿಸುತ್ತೆ. ಮೈನ್ ಏನಿಲ್ಲ ಸರ್, ಮೈನ್ ಮಾಗಡಿ ರೋಡ್ ಸಿಗ್ನಲ್ ಸರ್, ಮೈನ್ ಸರ್ಕಲ್, ಅಲ್ಲೇ 4 ಗುಂಡಿ ಇದೆ ಸರ್. ಜಸ್ಟ್ ಸ್ಪೀಡಾಗಿ ಯಾರಾದರೂ ಒಬ್ಬರು ಬಂದು ಮಾಗಡಿ ರೋಡ್ ಸರ್, ಎಲ್ಲ ಕಡೆನೂ ಗುಂಡಿಗಳಿದ್ದಾವೆ. ಆದರೆ ಮುಚ್ಚುವಂಥ ಕೆಲಸ ಸರ್ಕಾರದ್ದು ಮುಚ್ಚುತ್ತಾ ಇಲ್ಲ. ಏನು ಹೇಳ್ತೀರಿ ಅಂತ? ಈಗ ನೋಡಿ, ನಿಮ್ಮ ಚಿಕ್ಕಮ್ಮನೇ ಈಗ ಸಾವು ಬದುಕಿನಲ್ಲಿದ್ದರು, ಏನೋ ಬದುಕು ಬಂದರು, ಆದರೂ ಕೂಡ ಅವರ ಸ್ಥಿತಿ ಇನ್ನೂ ಕೂಡ ಚೇತರಿಕೆ ಆಗಿಲ್ಲ. ಸೊ ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಕೇಳೋದು ಒಂದೇ ಸರ್, ಫಸ್ಟು ಗುಂಡಿ ಮುಚ್ಚಬೇಕು ಸರ್. ಬ್ರ್ಯಾಂಡ್ ಬೆಂಗಳೂರು ಅಂತಿರಲ್ಲ ಸರ್, ಫಸ್ಟು ರೋಡ್ ಸರಿ ಮಾಡಿ ಸರ್, ಆಮೇಲೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಆಗುತ್ತೆ ಸರ್. ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸುಮಾರು ಜನ ಈಗಲೂ ಕೂಡ ತಮ್ಮವ್ರನ್ನ ಕಳ್ಕೊಂಡು ಕಣ್ಣೀರು ಆಗ್ತಾ ಇದ್ದಾರೆ ಸರ್ ಗುಂಡಿಗಳಿಗೆ ಬಿದ್ದು. ಇನ್ನೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ, ದಪ್ಪ ಚರ್ಮದ ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತ. ಹೌದು ಸರ್, ಇನ್ನೂ 5 ವರ್ಷ ಬಂದಿಲ್ಲಲ್ಲ ಸರ್. 5 ವರ್ಷ ಆದಮೇಲೆ ಆಗ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾರೆ ಸರ್. ಅಲ್ಲ, ಇಷ್ಟು ಜನ ಸಾಯ್ತಾರೆ, ಇಷ್ಟು ಜನ ಬಿದ್ದು ಮತ್ತೆ ಪೆಟ್ಟು ಮಾಡ್ಕೊಳ್ತಾರೆ. ಹಂಗಿದ್ರು ಕೂಡ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇಂಜಿನಿಯರ್ಗಳಿಗೆ ಮಾನ ಮರ್ಯಾದೆ ಇಲ್ವಾ ಅಂತ, ನಾಚಿಕೆ ಆಗೋದಿಲ್ವಾ ಅಂತ ಅವ್ರಿಗೆ? ಆಗೋದಿಲ್ಲ ಸರ್. ಈಗ ಗ್ರೇಟರ್ ಬೆಂಗಳೂರು ಹೋಯ್ತು ಸರ್, ಈಗ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಹೋಗಿ ಗ್ರೇಟರ್ ಬೆಂಗಳೂರು ನೋಡೋಣ ಸರ್, ಏನಾಗ ಇಂಪ್ರೂವ್ ಆಗುತ್ತೆ ಏನೋ.